ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಮತದಾರರ ಕರಡು ಪಟ್ಟಿ ಬಿಡುಗಡೆ ಆಗಿತ್ತು. ಅದರಲ್ಲಿ ನಿಮ್ಮ ಹೆಸರು ಹುಡ್ಕೋದು ಹೇಗೆ, ನಿಮ್ಮ ಒಂದು ಮತದಾನ ಬೂತ್ ನಂಬರನ್ನು ಹುಡ್ಕೋದು ಹೇಗೆ ಅಂತೇಳಿ ವಿಡಿಯೋ ಮಾಡಿದ್ವಿ. ಬಟ್ ಆದರೆ ಸಾಕಷ್ಟು ಜನರ ಮತದಾನ ಪಟ್ಟಿಯಲ್ಲಿ ಲೀಸ್ಟ್ ಇದ್ದರೂ ಸಹ ಅವರಿಗೆ ಹುಡ್ಕೋಕೆ ಬರ್ತಾ ಇಲ್ಲ. ನೇರವಾಗಿ ನೀವು ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಕೊಟ್ಟು ಡೈರೆಕ್ಟಾಗಿ ಹುಡುಕ್ಬೋದು. ಅದನ್ನು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಮೊದಲನೇದಾಗಿ ಏನು ಮಾಡಬೇಕು, ನಾನು ಹೇಳಿದ್ದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ಕೇವಲ 2 ನಿಮಿಷ ಅಷ್ಟೇ ನೇರವಾಗಿ ನೀವು ಹುಡುಕ್ಬೋದು. ನೀವು ಆಲ್ರೆಡಿ ಹುಡುಕಿ ಭಾಳ ಕಷ್ಟಪಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ತಪ್ಪದೆ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಎಲ್ಲರೂ ಕೂಡ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ವೋಟರ್ ECI ಅಂತ ಸರ್ಚ್ ಮಾಡಿ. ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಕಾಣಿಸ್ತಾ ಇದೆ ನೋಡಿ, ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲು ಇದನ್ನು ಯಾಕೆ ಮಾಡಬೇಕು ಅಂದರೆ, ನಿಮ್ಮ ಎಪಿಕ್ ನಂಬರನ್ನು ಇಲ್ಲಿ ಹಾಕಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸ್ಟೇಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ನೇರವಾಗಿ ನಿಮ್ಮ ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಸಿಗುತ್ತೆ. ಅದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಎಪಿಕ್ ನಂಬರನ್ನು ಮತ್ತು ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸರ್ಚ್ ಕೊಟ್ಟ ನಂತರ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಇಲ್ಲಿ ನಿಮ್ಮ ಒಂದು ವೋಟರ್ ID ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಬೇರೆ ಏನೂ ಬೇಡ, ನಮಗೆ ಪಾರ್ಟ್ ನಂಬರ್ ಬೇಕು. ಅದಾದ ನಂತರ ನಿಮಗೆ ಪಾರ್ಟ್ ನಂಬರ್ ಆದಮೇಲೆ ಓಕೆ, ಇದೆಲ್ಲ ಸರ್ಚ್ ಮಾಡಿದ ನಂತರ ಪಾರ್ಟ್ ನಂಬರ್ ಬೇಕಾಗುತ್ತೆ, ಸೀರಿಯಲ್ ನಂಬರ್ ಬೇಕಾಗುತ್ತೆ. ಅವೆರಡನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಮೇಲ್ಗಡೆ ಬಂದು ಡೌನ್ಲೋಡ್ ಎಲೆಕ್ಟ್ರಾಲ್ ಅಂತಿದೆಯಲ್ಲ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ನಿಮಗೆ ಎಲೆಕ್ಟ್ರಾಲ್ ಡೌನ್ಲೋಡ್ ಅಂತ ಕೇಳಿದ ತಕ್ಷಣ ನಿಮಗೆ ಸ್ಟೇಟ್ ಕೇಳುತ್ತೆ, ನಿಮ್ಮ ಒಂದು ಡಿಸ್ಟಿಕ್ ಕೇಳುತ್ತೆ, ಅದಾದಮೇಲೆ ನಿಮ್ಮ ಒಂದು ಅಸೆಂಬ್ಲಿ ನಂಬರ್ ಕೇಳುತ್ತೆ. ಅದನ್ನೆಲ್ಲವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ನಿಮಗೆ ಇದು ಡೀಟೇಲ್ಸ್ ಓಪನ್ ಆಗ್ತಾ ಹೋಗುತ್ತೆ. ಅಲ್ಲಿ ನೀವು ಡೈರೆಕ್ಟಾಗಿ ನಿಮ್ಮ ಪಾರ್ಟ್ ನಂಬರ್ ಏನು ನೀವು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ರಲ್ಲ, ಅಲ್ಲಿ ಪಾರ್ಟ್ ನಂಬರ್ನ ಸರ್ಚ್ ಮಾಡಿದ್ರೆ ನೀವು ಯಾವ ಸ್ಕೂಲಲ್ಲಿ ವೋಟ್ ಹಾಕಿದ್ರಿ ಡೈರೆಕ್ಟಾಗಿ ಅಲ್ಲಿ ಓಪನ್ ಆಗುತ್ತೆ. ಓಕೆನಾ? ಓಕೆ, ಅಲ್ಲಿ ನೀವು ಡ್ರಾಫ್ಟನ್ನು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಬಿಟ್ಟು SIR ಡ್ರಾಫ್ಟನ್ನು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಸಾಕಷ್ಟು ನಿಮ್ಮ ಊರಿನಲ್ಲಿರುವಂಥ ಎಲ್ಲರದ್ದು ಲೀಸ್ಟ್ ಬರುತ್ತೆ. ಅಲ್ಲಿ ಇವಾಗ ಏನು ಮಾಡಬೇಕು ಅಂದರೆ, ನೀವು ಸೀರಿಯಲ್ ನಂಬರ್ ನೋಟ್ ಮಾಡ್ಕೊಳ್ಳೋಕೆ ಹೇಳಿದ್ನಲ್ಲ, ಆ ಸೀರಿಯಲ್ ನಂಬರ್ನ ಸರ್ಚ್ ಮಾಡ್ತಾ ಹೋಗಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ನೇರವಾಗಿ ನಿಮ್ಮ ವೋಟರ್ ನೇಮ್ ಏನಿದೆ, ನಿಮ್ಮದು ಏಜ್ ಏನಿದೆ, ಎಲ್ಲ ಡೀಟೇಲ್ಸ್ ಅಲ್ಲಿ ಓಪನ್ ಆಗುತ್ತೆ. ನೀವು ಇದೇ ರೀತಿಯಾಗಿ ನೇರವಾಗಿ ಸರ್ಚ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮೊದಲು ನೀವು ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಇದ್ದರೆ ಸಾಕು, ನೀವೆಲ್ಲೂ ಹುಡುಕೋದು ಬೇಡ, ನೇರವಾಗಿ ಸರ್ಚ್ ಮಾಡ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.